ರಾಜಕೀಯ ಸುದ್ದಿಗಳನ್ನು ನೋಡೋಣ. ಡಿಕೆಶಿ ನಟು ಬೋಲ್ಟ್ ಹೇಳಿಕೆಗೆ ಸಂಸದ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಅದೇನೋ ಮೇಕೆದಾಟು ಅಂತಾರೆ, ಈಗ ನಟು ಬೋಲ್ಟು ಟೈಟ್ ಅಂತಾರೆ. ನಿಮಗೆ 166 ಜನ ಕೊಟ್ಟಿರೋದು ಯಾಕೆ ಅಂತ ಪ್ರಶ್ನಿಸಿದ್ರು. ಮೇಕೆದಾಟು ಮಾಡೋದಕ್ಕಲ್ವಾ ಅಂತ ಮಾಡಿ ಅಂತ ಹೇಳಿದ್ದಾರೆ. ನಿಮ್ಮ ಪಾರ್ಟ್ನರ್ ಪಾರ್ಟಿ ತಮಿಳುನಾಡಿನಲ್ಲಿ ಸರ್ಕಾರ ಮಾಡ್ತಾ ಇದೆ, ಮೊದಲು ಅಲ್ಲಿ ಅನುಮತಿ ತೆಗೆದುಕೊಂಡು ಬನ್ನಿ ಅಂತ ವ್ಯಂಗ್ಯವಾಡಿದ್ರು. ನಟ್ಟು ಬೋಲ್ಟು ರಿಪೇರಿ ಮಾಡ್ತಾರಂತ. ಈಗ ನೀವು 136 ಸೀಟ್ ಕೊಟ್ಟಿದ್ದೆ ಯಾಕೆ ಜನ? ನೀವು ಮೇಕೆದಾಟು ತತ್ತೀರಿ ಅಂತಲೇ ನಿಮಗೆ ಕೊಟ್ಟಿರೋದಲ್ವಾ? ಇನ್ನು ಮೇಕೆದಾಟಿಗಾಗಿ ಡಿಎಂಕೆ ಪಕ್ಷವನ್ನ ಒಪ್ಪಿಸಲಿ ಎಂಬ ಎಚ್ಡಿಕೆ ಹೇಳಿಕೆಗೆ ಸಚಿವ ಎನ್ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಮೈಸೂರು ಪಾದಯಾತ್ರೆಗೆ ಯಾಕೆ ವಿರೋಧಿಸಿದ್ರು? ಮಾಜಿ ಸಿಎಂ ಆದವರು ಯೋಚನೆ ಮಾಡಿ ಹೇಳಿಕೆಯನ್ನ ಕೊಡಬೇಕು, ಇದೆಲ್ಲ ಅವರಿಗೆ ಗೌರವ ತರೋದಿಲ್ಲ ಅಂತ ತಿರುಗೇಟು ಕೊಟ್ಟರು. ಮಾತಾಡಬಾರ್ದು ಅಂತ ತೀರ್ಮಾನ ತಗೋತೀನಿ, ಆದರೂ ಸಹ ಸಂದರ್ಭಗಳಿಗೆ ಬರ್ತವೆ. ಬಟ್ ಇದು ಅಲ್ಲ, ಅವರಿಗೆಲ್ಲ ಗೌರವ ಅಲ್ಲ. ಅವರು ಒಂದೇ ಮಾತಿನಲ್ಲಿ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ 4ರಷ್ಟು ಮೀಸಲಾತಿ ವಿಚಾರವಾಗಿ ಪರಿಷತ್ ಸದಸ್ಯ ಸಿಟಿ ರವಿ ರಿಯಾಕ್ಷನ್ ಕೊಟ್ಟರು. ನಮ್ಮ ಭಾರತದ ಸಂವಿಧಾನದ ರಚನೆ ವೇಳೆ ಮತೀಯ ಆಧಾರದ ಮೀಸಲಾತಿ ಬಗ್ಗೆ ಚರ್ಚೆ ನಡೆಯುತ್ತೆ. ಆಗ ಮುಸ್ಲಿಮರಿಗೆ ಮತೀಯ ಆಧಾರದ ಮೀಸಲಾತಿ ಕೊಡೋ ಬಗ್ಗೆ ಚರ್ಚೆಯಾಗುತ್ತೆ. ಇನ್ನು ರಿಲಿಜಿಯಸ್ ಬೇಸ್ ಮೀಸಲಾತಿ ಸಂವಿಧಾನ ವಿರುದ್ಧವಾಗುತ್ತೆ, ಇದನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿದ್ರು. ಇದೇ ವೇಳೆ ಪಾಕಿಸ್ತಾನ ಸಮರ್ಥನೆ ಮಾಡೋರು ಮಾತ್ರ ಇದನ್ನ ಪ್ರಸ್ತಾಪಿಸುತ್ತಾರೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಹಣ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಸಚಿವ ಸಂತೋಷ್ ಲಾಡ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಎಸ್ಸಿಪಿ ಟಿಎಸ್ಪಿ ಜಾರಿ ಮಾಡಿದ್ದೇ ಕಾಂಗ್ರೆಸ್, ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಎಲ್ಲಾ ಕಡೆ ಎಸ್ಸಿಪಿ ಟಿಎಸ್ಪಿ ಹಣ ಸರಿಯಾಗಿ ಕೊಟ್ಟಿದ್ದಾರಾ? ಸಚಿವರುಗಳಿಗೆ ಮುತ್ತಿಗೆ ಹಾಕ್ತಾರೆ ಅಂದ್ರೆ ಹಾಕ್ಲಿ ನೋಡೋಣ ಅಂತ ಹೇಳಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ವಿಚಾರವಾಗಿ ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ರಿಯಾಕ್ಷನ್ ಅನ್ನು ಕೊಟ್ಟರು. ನಾನು ಅಷ್ಟೊಂದು ದೊಡ್ಡವನಲ್ಲ, ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿಯಲ್ಲ, ನಾನು ಪಕ್ಷದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ, ಆದರೆ ನನ್ನನ್ನು ಬಿಜೆಪಿ ಪಕ್ಷ ಸರಿಯಾಗಿ ಬಳಸ್ಕೊಂಡಿಲ್ಲ ಎಂಬ ನೋವಿದೆ. ನಾನು ಸಂಘ ಪರಿವಾರದಿಂದ ಬಂದಿಲ್ಲ, ಹೀಗಾಗಿ ನಮ್ಮನ್ನ ಬಳಸ್ಕೊಂಡಿರಲಿಲ್ಲ, ಹೀಗಂತ ಸಮಾಧಾನವನ್ನು ಹೊರಹಾಕಿದ್ರು. ನಾಳೆ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ಬೆಂಗಳೂರು ಮಾರತಹಳ್ಳಿಯಲ್ಲಿ ವಿಶ್ವೇಶ್ವರ ತೀರ್ಥ ಮೆಮೋರಿಯಲ್ ಆಸ್ಪತ್ರೆ ಉದ್ಘಾಟನೆಗೆ ಅಮಿತ್ ಶಾ ಬರ್ತಿದ್ದಾರೆ. ಈ ವೇಳೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಮಿತ್ ಶಾಗೆ ಸಾಥ್ ನೀಡಲಿದ್ದಾರೆ. ನಾಳೆ ತಮಿಳುನಾಡಿನಿಂದ ಬೆಂಗಳೂರಿಗೆ ಆಗಮಿಸಲಿರುವ ಅಮಿತ್ ಶಾ ಆಸ್ಪತ್ರೆ ಉದ್ಘಾಟನೆ ಬಳಿಕ ನೇರವಾಗಿ ಗುಜರಾತ್ಗೆ ತೆರಳಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಬರುತ್ತಿರುವ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಸಂಸದ ಕೆ ಸುಧಾಕರ್, ನಾಳೆ 12 ಗಂಟೆಗೆ ಅಮಿತ್ ಶಾ ಕಾರ್ಯಕ್ರಮಕ್ಕೆ ಹೋಗಲಿದ್ದೇವೆ ಎಂದರು. ಅಧ್ಯಕ್ಷರ ವಿಚಾರ ಚರ್ಚೆ ನಡೆಯಬೇಕು, ಯಾರಾಗ್ತಾರೆ, ಇವರೇ ಇರ್ತಾರಾ ಎಂಬ ಕುತೂಹಲ ಇದೆ ಎಂದರು. ಈಗ ರಾಜ್ಯದ ಸುದ್ದಿಗಳನ್ನು ಫಟಾಫಟ್ ನೋಡ್ತಾ ಹೋಗೋಣ. 2022ರ ಏಪ್ರಿಲ್ 16ರಂದು ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆಯ ಪ್ರಕರಣಕ್ಕೆ ಸರ್ಕಾರ ಇತಿಶ್ರೀ ಹಾಡ್ತಿದೆ. ಶರವೇಗದಲ್ಲಿ ಪ್ರಕರಣ ರದ್ದು ಮಾಡೋಕೆ ಸರ್ಕಾರ ತೀರ್ಮಾನ ಮಾಡಿದೆ. 2022ರ ಗಲಭೆಯಲ್ಲಿ ಪೊಲೀಸ್ ವಾಹನ ಸೇರಿ 4 ಪೊಲೀಸರಿಗೆ ಗಾಯಗಳಾಗಿತ್ತು. ಈಗ 43 ಕೇಸ್ಗಳನ್ನು ಕೈಬಿಡೋಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಶರವೇಗದಲ್ಲಿ ಪ್ರಕರಣ ರದ್ದು ಮಾಡೋಕೆ ತೀರ್ಮಾನಿಸಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿ ನಡೆದಿದೆ. ಒಟ್ಟು 8 ಅಧಿಕಾರಿಗಳ ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಆರ್ಡಿಪಿಆರ್ ಚೀಫ್ ಎಂಜಿನಿಯರ್ ನಂಜುಂಡಪ್ಪ, ಬಿಬಿಎಂಪಿ ಕ್ವಾಲಿಟಿ ಕಂಟ್ರೋಲ್ ಹಾಗೂ ಕ್ವಾಲಿಟಿ ಅಶ್ಯೂರೆನ್ಸ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಎಚ್ಬಿ ಕಲ್ಲೇಶಪ್ಪ ಸೇರಿ ಅನೇಕರ ನಿವಾಸದ ಮೇಲೆ ಲೋಕ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಂಜುಂಡಪ್ಪರ ಮನೆ ಮೇಲೆ ರೇಡ್ ಮಾಡಿದ ವೇಳೆ ಮದ್ಯದ ಬಾಟಲ್ಗಳು ಪತ್ತೆಯಾಗಿವೆ. ಇನ್ನು ದಾವಣಗೆರೆಯಲ್ಲೂ ಲೋಕಾಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ವಿಭಾಗದ ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕಲ್ ಅಧಿಕಾರಿ ಜಿಎಸ್ ನಾಗರಾಜು ಮನೆ ಮೇಲೆ ಬೆಳಗ್ಗೆ ದಾಳಿ ನಡೆಸಿದರು. ಈ ವೇಳೆ ಚಿನ್ನದ ಸರ, ನೆಕ್ಲೇಸ್, ಬ್ರಾಸ್ಲೆಟ್, ಬಳೆಗಳು, ಚಿನ್ನದ ಓಲೆಗಳು, ಚಿನ್ನದ ಉಂಗುರ ಹಾಗೂ ಕೇಜ್ಗಟ್ಟಲೆ ಬೆಳ್ಳಿ ವಸ್ತುಗಳು ವಶಕ್ಕೆ ಪಡೆಯಲಾಯಿತು. ಆದಾಯ ಮೀರಿ ಆಸ್ತಿ ಗಳಿಸಿರುವ ಆರೋಪದ ಹಿನ್ನೆಲೆ ಲೋಕಾಧಿಕಾರಿಗಳು ವಿಜಯಪುರದಲ್ಲಿ ಭರ್ಜರಿ ಭೇಟಿ ನಡೆಸಿದರು. ಕರ್ನಾಟಕ ಗೃಹ ಮಂಡಳಿಯ ಎಫ್ಡಿಎ ಶಿವಾನಂದ ಕೆಂಬಾವಿ ನಿವಾಸ ಹಾಗೂ ಫಾರ್ಮ್ ಹೌಸ್ ಮೇಲೆ ಲೋಕಾಧಿಕಾರಿಗಳು ದಾಳಿ ನಡೆಸಿದರು. ಕಲಬುರಗಿಯಲ್ಲಿ ಹೆದ್ದಾರಿ ಅಭಿವೃದ್ಧಿ ಯೋಜನಾಧಿಕಾರಿ ಜಗನ್ನಾಥ ಹಲಿಂಗೇಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ವೋಕಳಿ ಕ್ಯಾಂಪ್ ಬಡಾವಣೆಯ ಮನೆಯಲ್ಲಿ ಪರಿಶೀಲಿಸಿ 1 ಕೆಜಿಗೂ ಅಧಿಕ ಬೆಳ್ಳಿ ಆಭರಣಗಳು,
150 ಗ್ರಾಂ ಚಿನ್ನಾಭರಣ, 1,20,000 ರೂಪಾಯಿ ನಗದನ್ನ ಸೀಸ್ ಮಾಡಿದ್ರು. ಜಗನ್ನಾಥ ರಿಟೈರ್ಡ್ ಆಗೋದಕ್ಕೆ ಕೆಲ ದಿನಗಳು ಬಾಕಿ ಇದ್ದಾಗಲೇ ದಾಳಿ ನಡೆದಿತ್ತು. ಅಪಾರ ಆಸ್ತಿ ಕೂಡ ಪತ್ತೆಯಾಗಿದೆ. ಬಸ್ ಮೆಟ್ರೋ ಪ್ರಯಾಣ ದರ ಏರಿಕೆ ಬಳಿಕ ಈಗ ಹಾಲಿನ ದರ ಏರಿಸಲು ಸರ್ಕಾರ ರೆಡಿಯಾಗಿದೆ. ಲೀಟರ್ ಹಾಲಿಗೆ ಕನಿಷ್ಠ 5 ರೂಪಾಯಿ ಏರಿಕೆ ಮಾಡಲು ಪ್ಲಾನ್ ಮಾಡಲಾಗಿದ್ದು, ದರ ಏರಿಕೆ ಅನಿವಾರ್ಯ ಅಂತ ಸಹಕಾರ ಸಚಿವ ರಾಜಣ್ಣ ಹೇಳಿದ್ದಾರೆ. ಸಾರಿಗೆ ವೆಚ್ಚ ಸೇರಿ ಎಲ್ಲ ಬೆಲೆಯಲ್ಲೂ ಕೂಡ ಏರಿಕೆಯಾಗಿದೆ. ಸಿಎಂ ಜೊತೆ ಚರ್ಚೆಯಾಗಿದ್ದು ಅಂತಿಮ ನಿರ್ಣಯವಾಗಿಲ್ಲ ಅಂತ ಹೇಳಿದ್ರು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಫ್ಲೈವುಡ್ ಕಾರ್ಖಾನೆ ಹೊತ್ತಿ ಉರಿದಿದೆ. ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿರುವಂತಹದ್ದು. ಬೆಂಕಿ ನಂದಿಸೋಕೆ ಬಂದಿದ್ದ ಅಗ್ನಿಶಾಮಕ ದಳದ ಮಿನಿ ವಾಹನಕ್ಕೂ ಬೆಂಕು ತಗುಲಿತು. 3 ಗಾಯಗೊಂಡಿದ್ದಾರೆ. ಭಾಷಾ ಸಮಾನತೆ ಕೇಳೋದು ದುರಾಭಿಮಾನವಲ್ಲ, ನಿಜವಾದ ದುರಾಭಿಮಾನಿಗಳು ಹಾಗೆಯೇ ರಾಷ್ಟ್ರ ವಿರೋಧಿಗಳು ಹಿಂದಿ ಮತಾಂಧರು ಎಂದು ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಹೇಳಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಅವರು, ಹಿಂದಿ ಮತಾಂಧರು ತಮ್ಮ ಹಕ್ಕು, ಸ್ವಾಭಾವಿಕ, ಹಿಂದಿಗೆ ಪ್ರತಿರೋಧ ಒಡ್ಡುವವರು ದೇಶದ್ರೋಹಿಗಳು ಅಂತ ಹೇಳ್ತಾರೆ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 16 ವರ್ಷಗಳ ಕಾಲ ಲಿವ್ ಇನ್ ಸಂಬಂಧದಲ್ಲಿದ್ರೆ ಮಹಿಳೆ ಅತ್ಯಾಚಾರದ ಆರೋಪ ಹೊರಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಳ್ಳು ನೆಪ ಒಡ್ಡಿ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪವನ್ನ ಹೊತ್ತಿರುವಂತಹ ವ್ಯಕ್ತಿಯ ವಿರುದ್ಧದ ಕ್ರಿಮಿನಲ್ ಮೊಕದ್ದಮೆಯನ್ನ ರದ್ದುಪಡಿಸಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಖ್ಯಾತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ವಿರುದ್ಧ ಮುಂಬೈನ ಸೆಷನ್ಸ್ ನ್ಯಾಯಾಲಯವು ಜಾಮೀನು ರಹಿತ ಬಂಧನ ವಾರೆಂಟ್ ಹೊರಡಿಸಿದೆ. ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧ ಜನವರಿ 21ರಂದು ಕೋರ್ಟ್ ರಾಮ್ ಗೋಪಾಲ್ ವರ್ಮಾ ದೋಷಿ ಅಂತ ಘೋಷಣೆ ಮಾಡಿತ್ತು. ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯದ ವೇಳೆ ಭಾರತದ ಮೊಹಮ್ಮದ್ ಶಮಿ ನೀರು ಕುಡಿದಿರೋದು ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಮಾತನಾಡಿರುವ ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ಅಧ್ಯಕ್ಷ ಮೌಲಾನಾ ಶಹಾಬುದ್ದೀನ್ ಬರೇಲ್ವಿ, ಶಮಿ ಬಹುದೊಡ್ಡ ಅಪರಾಧ ಮಾಡಿದ್ದಾರೆ ಅಂತ ಹೇಳಿದ್ರು. ನಿಮ್ಮ ಸಿಎಂ ಸ್ಥಾನವನ್ನು ಉಳಿಸಿಕೊಳ್ಳೋಕೆ ಲಾಲು ಪ್ರಸಾದ್ ಯಾದವ್ 2 ಬಾರಿ ಸಹಾಯ ಮಾಡಿದ್ದಾರೆ ಅಂತ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ಗೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಹಾರ ರಾಜಕಾರಣದ ಇತಿಹಾಸದ ಬಗ್ಗೆ ತೇಜಸ್ವಿ ಯಾದವ್ ತಿಳಿದುಕೊಳ್ಳಬೇಕಿದೆ ಅಂತ ಹೇಳಿದ್ರು. ವಿದೇಶಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ನೋಡೋಣ. ನಿನ್ನೆ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಲಂಡನ್ಗೆ ಭೇಟಿ ನೀಡಿದ್ರು. ಇದೇ ವೇಳೆ ಚಾಥಮ್ ಹೌಸ್ ಬಳಿ ಖಲಿಸ್ತಾನಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಬಳಿಕ ಪೊಲೀಸರ ಮುಂದೆಯೇ ಭಾರತದ ರಾಷ್ಟ್ರ ಧ್ವಜವನ್ನ ಹರಿದು ಸಚಿವರ ಕಾರನ್ನ ಅಡ್ಡ ಹಾಕಲು ಯತ್ನಿಸಿದ್ರು. ಅಮೆರಿಕದ ವ್ಯಕ್ತಿಯೊಬ್ಬ ಆಭರಣದ ಅಂಗಡಿಯಲ್ಲಿ ದರೋಡೆ ಮಾಡಿ 6 ಕೋಟಿ ಮೌಲ್ಯದ ವಜ್ರದ ಕಿವಿಯೋಲೆಗಳನ್ನು ನುಂಗಿರುವಂತಹ ಘಟನೆ ಫ್ಲೋರಿಡಾದಲ್ಲಿ ನಡೆಯಿತು. ತಕ್ಷಣ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿ ನೋಡಿದಾಗ ಕಿವಿಯೋಲೆಗಳು ಪತ್ತೆಯಾಗಿವೆ. ಇರಾನ್ನಲ್ಲಿ ಹಿಜಾಬ್ ವಿರೋಧಿ ಪ್ರತಿಭಟನೆ ಬೆಂಬಲಿಸಿ ಹಾಡು ಹಾಡಿದ ಗಾಯಕ ಮೆಹದಿ ಯರಾಹಿಗೆ 74 ಚಡಿಯೇಟಿನ ಶಿಕ್ಷೆ ನೀಡಲಾಗಿದೆ. ಈ ಕುರಿತು ಮೆಹದಿ ಪರ ವಕೀಲ ಜಹರಾ ಮಿನೌವಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ದಕ್ಷಿಣ ಕೊರಿಯಾದ ಪುಚಿಯಾನ್ನಲ್ಲಿ ಮಿಲಿಟರಿ ವ್ಯಾಯಾಮದ ವೇಳೆ ಯುದ್ಧ ವಿಮಾನಗಳು ಆಕಸ್ಮಿಕವಾಗಿ ನಾಗರಿಕ ಪ್ರದೇಶದ ಮೇಲೆ ಬಾಂಬ್ಗಳನ್ನು ಬೀಳಿಸಿವೆ. ಇದರ ಪರಿಣಾಮ 15 ಜನರು ಗಾಯಗೊಂಡಿದ್ದು, 2 ಸ್ಥಿತಿ ಗಂಭೀರವಾಗಿದೆ. ರಷ್ಯಾದೊಂದಿಗಿನ ಯುದ್ಧದಲ್ಲಿ ಉಕ್ರೇನ್ ಸೇನಾ ನೆರವನ್ನ ತಾತ್ಕಾಲಿಕವಾಗಿ ಅಮೆರಿಕ ಹಿಂಪಡೆದಿತ್ತು. ಈ ಬೆನ್ನಲ್ಲೇ ಉಕ್ರೇನ್ ನೆರವಿಗೆ ಫ್ರಾನ್ಸ್ ಧಾವಿಸಿದೆ. ಉಕ್ರೇನ್ಗೆ ಸೇನಾ ನೆರವು ನೀಡಲು ಫ್ರಾನ್ಸ್ ಸಿದ್ಧವಿರುವುದಾಗಿ ಅಲ್ಲಿನ ರಕ್ಷಣಾ ಸಚಿವ ಸೆಬೆಸ್ಟಿನ್ ಲೆಕೋರ್ನೋ ಹೇಳಿದ್ದಾರೆ.